What we truly value is revealed not by what we say, but by what we repeatedly protect, prioritize, sacrifice, and return to. Our conscious intentions may tell one story. Our patterns of behavior quietly tells the truth. People can lie with the words, confuse themselves with the intentions, and even contradict themselves with consciousness. But pattern of behavior are much harder to fake over time. ಎಷ್ಟೋ ಸರಿ ನಮ್ಮ ಇಂಟೆನ್ಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಲ್ವಾ, ಯಾಕೆ ಮತ್ತು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ಕೋತಿರ್ತೀವಿ. ನಾವು ಯಾವುದನ್ನ ವ್ಯಾಲ್ಯೂ ಮಾಡ್ತೀವಿ ಅಲ್ಲಿ ನಮ್ಮ ಆ್ಯಕ್ಷನ್ ಕ್ಲಿಯರ್ ಆಗಿ ಕಾಣಿಸುತ್ತೆ, ಅಥವಾ ವೈಸ ವರ್ಸ ನಮ್ಮ ಆ್ಯಕ್ಷನ್ ಯಾವಾಗಲೂ ನಮ್ಮ ನಿಜವಾದ ವ್ಯಾಲ್ಯೂ ಏನು ಅಂತ ತೋರಿಸ್ತಿರುತ್ತೆ. ನಾವು ಯಾವುದನ್ನ ವ್ಯಾಲ್ಯೂ ಮಾಡ್ತೀವಿ ಅಂತ ತೋರಿಸ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರು ಹೇಳ್ತಾರೆ ಫ್ಯಾಮಿಲಿ ಈಸ್ ಎವ್ರಿಥಿಂಗ್ ಅಂತ, ಬಟ್ ಕನ್ಸಿಸ್ಟೆಂಟ್ಲಿ ಅವರು ಅಲ್ಲಿ ಒಂದು ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬದಲಾಗಿ ಸ್ಟೇಟಸ್ನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಕೆಲವು ಸರ್ತಿ ಪೀಸ್ ಬೇಕು ಅಂತ ಹೇಳ್ತಿರ್ತಾರೆ. ಕೆಲವರು ಹೇಳ್ತಿರ್ತಾರೆ ಫಾರ್ ಮೀ ಪೀಸ್ ಈಸ್ ದ ಅಲ್ಟಿಮೇಟ್ ಥಿಂಗ್ ದಟ್ ಐ ವ್ಯಾಲ್ಯೂ ಅಂತ. ಬಟ್ ರಿಪೀಟೆಡ್ಲಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುವಂಥ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಕಂಟ್ರೋಲ್ಗೋಸ್ಕರ ಒದ್ದಾಡ್ತಿರ್ತಾರೆ, ವ್ಯಾಲಿಡೇಷನ್ಗೋಸ್ಕರ ಪರದಾಡ್ತಿರ್ತಾರೆ. ಎಮೋಷ್ನಲ್ ಇಂಟೆನ್ಸಿಟಿ ಬೇಕಾಗಿರುತ್ತೆ ಅವ್ರಿಗೆ ಕ್ವೈಟ್ ಆಫನ್. ಎಷ್ಟೋ ಸರಿ ಕೆಲವರು ಹೇಳ್ತಾರೆ ಮೈ ಕರಿಯರ್ ಈಸ್ ನಾಟ್ ದಾಟ್ ಇಂಪಾರ್ಟೆಂಟ್ ಅಂತ. ಬಟ್ ಕಂಟಿನ್ಯೂಸ್ಲಿ ಅವ್ರನ್ನ ವಾಚ್ ಮಾಡಿದಾಗ ರಿಲೇಷನ್ಶಿಪ್ಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ, ರಿಲೇಷನ್ಶಿಪ್ ಟೈಮ್ಗಳನ್ನ ತೊಗೊಂಡು ಬಂದು ಕರಿಯರ್ಗೆ ಹಾಕ್ತಿರ್ತಾರೆ, ಹೆಲ್ತನ್ನು ಕಾಂಪ್ರಮೈಸ್ ಆಗ್ತಿರ್ತಾರೆ. ಮೇ ಬಿ ಟೈಮ್ ಈಸ್ ಆಲ್ಸೋ ಬೀನ್ ಎಕ್ಸ್ಟೆಂಡೆಡ್ ಅನ್ಕಂಟ್ರೋಲಬಲಿ, ಅನ್ಕಂಡೀಷ್ನಲಿ ವರ್ಕ್ಗೆ ಡಿವಿಯೇಟ್ ಆಗ್ತಿರುತ್ತೆ. ಬಟ್ ವೆರಾಸ್ ಅವ್ರು ಹೇಳ್ತಾರೆ ಇಲ್ಲ ನನಗೆ ಲೈಫ್ ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ಅಂತ ಅನ್ಕೋತಿರ್ತಾರೆ, ಅಂತ ಹೇಳ್ತಿರ್ತಾರೆ, ಅಂತ ನಂಬಿರ್ತಾರೆ. ಬಟ್ ಅವ್ರ ಆ್ಯಕ್ಷನ್ಸ್ ಬೇರೆನೇ ಇರುತ್ತೆ. ಎಷ್ಟು ಸರಿ ಕೆಲವರು ಇನ್ನೂ ತಮಾಷೆ ವಿಷಯ ಏನಂತಂದರೆ ಐ ಡೋಂಟ್ ಕೇರ್ ಅಬೌಟ್ ವಾಟ್ ಅದರ್ಸ್ ಥಿಂಕ್ ಅಂತ ಹೇಳ್ತಿರ್ತಾರೆ. ಬಟ್ ಕಾನ್ಸ್ಟೆಂಟಾಗಿ ಅವರ ಇಡೀ ಬಿಹೇವಿಯರ್ ಮಾಡಿಫೈ ಆಗ್ತಿರುತ್ತೆ ಬೇರೆಯವ್ರು ಯಾರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ. ಏನನ್ನ ಕಮೆಂಟ್ ಮಾಡಿದ್ದಾರೆ, ಏನು ಹೇಳಿದ್ದಾರೆ, ಅಪ್ರೂವಲ್ ಎಲ್ಲಿ ಸಿಗುತ್ತೆ, ಅಕ್ಸೆಪ್ಟೆನ್ಸ್ ಎಲ್ಲಿರುತ್ತೆ, ಅಪ್ರಿಸಿಯೇಷನ್ ಎಲ್ಲಿರುತ್ತೆ, ಇದ್ರ ಬಗ್ಗೆ ಅವ್ರು ಕಾನ್ಸ್ಟೆಂಟಾಗಿ ವ್ಯಾಲಿಡೇಟ್ ಮಾಡ್ತಿರೋಂಥ ಬಿಹೇವಿಯರ್ಸು ಕ್ಲಿಯರಾಗಿ ಕಾಣಿಸ್ತಿರುತ್ತೆ. ಸೊ ದ ಪಾಯಿಂಟ್ ದಟ್ ಐ ಆಮ್ ಟ್ರೈಂಗ್ ಟು ಫಿಗರ್ ಔಟ್ ಹಿಯರ್ ಈಸ್, ನಮ್ಮ ಮಾತು, ನಮ್ಮ ಆ್ಯಕ್ಷನ್ಸು, ನಮ್ಮ ಮಾತು, ನಮ್ಮ ಬಿಹೇವಿಯರು, ನಮ್ಮ ಇಂಟೆನ್ಷನ್ಸು ಆ್ಯಕ್ಷನ್ಸ್ಗೆ ಕರೆಕ್ಟಾಗಿ ಇನ್ಲೈನ್ ಟ್ಯೂನಪ್ ಆಗಲಿಲ್ಲ ಅಂತ ಅಂದಾಗ ಸಾಕಷ್ಟು ಇಂಟರ್ನಲ್ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ, ರಿಲೇಷನ್ಶಿಪ್ ಕಾನ್ಫ್ಲಿಕ್ಟ್ ಆಗುತ್ತೆ. ಮೇ ಬಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗಲೂ ಅಥವಾ ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳುವಾಗ್ಲೂ ಮಾತು, ಇಂಟೆನ್ಷನ್ನು ಸ್ಟ್ರಾಂಗ್ ಆಗಿದ್ದಾಗಲೂ ಕೂಡ ನಮ್ಮ ಆ್ಯಕ್ಷನ್ಸು ಬೇರೆ ತೋರಿಸ್ತಿರುತ್ತೆ. ಯಾಕೆ ಅಂತಂದರೆ ನಮ್ಮ ಇನ್ನೇಟ್ ಸಬ್ಕಾನ್ಷಿಯಸ್ ಆ ವ್ಯಾಲ್ಯೂ ಓರಿಯೆಂಟೇಷನ್ನ ಬೇರೆ ಏನೋ ತೋರಿಸ್ತಿರುತ್ತೆ. ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಅಂತ ಹೇಳೋ ಜನ ಬೇರೆ ಇನ್ನೆಲ್ಲೋ ಇನ್ವೆಸ್ಟ್ ಮಾಡ್ತಿರ್ತಾರೆ. ನನಗೆ ಇವರಷ್ಟೇ ಮುಖ್ಯ, ಇವ್ರು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಹೇಳ್ತಾರೆ, ಘನವಾಗಿ ನಂಬಿರ್ತಾರೆ. ಬಟ್ ಅವ್ರ ಬಿಹೇವಿಯರ್ ಬೇರೆನೇ ತೋರಿಸ್ತಿರುತ್ತೆ.